ಆತ್ಮೀಯ ವಿದ್ಯಾರ್ಥಿಗಳೇ, ಎಸ್ ಬಿ ಕೆ ಇಂಗ್ಲೀಷ್ ಅಕಾಡೆಮಿಗೆ ತಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಯಾಮ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಅಥವಾ ಸಹಾಯಕ ಕ್ರಿಯಾಪದವನ್ನು ನಾವು ವಾಕ್ಯಗಳಲ್ಲಿ ಹೇಗೆ ಬಳಸಬೇಕು ಮತ್ತು ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಆಮ್ ಅಂತಕ್ಕಂಥ ಕ್ರಿಯಾಪದವನ್ನು ನಾವು ಐ ಎನ್ನುವಂಥ ಸಬ್ಜೆಕ್ಟ್ ಜೊತೆಗೆ ಮಾತ್ರ ಬಳಸುತ್ತಿದ್ದು, ನಾನಿಲ್ಲಿ ಐ ಜೊತೆಗೆ ಯಾಮ್ ಅನ್ನು ಬಳಸಿ ಸುಮಾರು 35ಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇಲ್ಲಿ ವಿವರಿಸುತ್ತೇನೆ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಐ ಆಮ್ ಎ ಡಾಕ್ಟರ್. ನಾನು ವೈದ್ಯನಿರುತ್ತೇನೆ. ಐ ಆಮ್ ಆನ್ ಇಂಜಿನಿಯರ್. ನಾನು ಅಭಿಯಂತರನಿರುತ್ತೇನೆ. ಐ ಆಮ್ ಎ ಟೀಚರ್. ನಾನು ಶಿಕ್ಷಕನಿರುತ್ತೇನೆ. ಐ ಆಮ್ ಎ ಫಾರ್ಮರ್. ನಾನು ರೈತನಿರುತ್ತೇನೆ. ಐ ಆಮ್ ಎ ಫಿಶರ್ಮ್ಯಾನ್. ನಾನು ಮೀನುಗಾರನಿರುತ್ತೇನೆ. ಐ ಆಮ್ ಎ ಮ್ಯಾಸನ್. ನಾನು ಗೌಂಡಿ ಇರುತ್ತೇನೆ. ಐ ಆಮ್ ಎ ಡ್ರೈವರ್. ನಾನು ವಾಹನ ಚಾಲಕನಿರುತ್ತೇನೆ. ಐ ಆಮ್ ಎ ಮೇಡ್. ನಾನು ಕನ್ಯೆ ಇರುತ್ತೇನೆ. ಐ ಆಮ್ ಎ ಸಿಂಗರ್. ನಾನು ಹಾಡುಗಾರನಿರುತ್ತೇನೆ. ಐ ಆಮ್ ಎ ಪ್ಲೇಯರ್. ನಾನು ಆಟಗಾರನಿರುತ್ತೇನೆ. ಐ ಆಮ್ ಎ ಬಾರ್ಬರ್. ನಾನು ಕ್ಷೌರಿಕ ಇರುತ್ತೇನೆ. ಐ ಆಮ್ ಎ ಟೇಲರ್. ನಾನು ಸಿಂಪಿಗ ಇರುತ್ತೇನೆ. ಐ ಆಮ್ ಎ ಟೂರಿಸ್ಟ್. ನಾನು ಪ್ರವಾಸಿಗ ಇರುತ್ತೇನೆ. ಐ ಆಮ್ ಎ ಪೊಲೀಸ್. ನಾನು ಆರಕ್ಷಕ ಇರುತ್ತೇನೆ. ಐ ಆಮ್ ಎ ಥೀಫ್. ನಾನು ಕಳ್ಳನಿರುತ್ತೇನೆ. ಐ ಆಮ್ ಎ ರಿಚ್ ಮ್ಯಾನ್. ನಾನು ಒಬ್ಬ ಶ್ರೀಮಂತನಿರುತ್ತೇನೆ. ಐ ಆಮ್ ಎ ಮೆಕ್ಯಾನಿಕ್. ನಾನು ಮೆಕ್ಯಾನಿಕನಿರುತ್ತೇನೆ. ಐ ಆಮ್ ಎ ಪೋಯಟ್. ನಾನು ಕವಿ ಇರುತ್ತೇನೆ. ಐ ಆಮ್ ಎ ಡ್ರಾಮಾಟಿಸ್ಟ್. ನಾನು ದಂತವೈದ್ಯನಿರುತ್ತೇನೆ. ಐ ಆಮ್ ಎ ರೈಟರ್. ನಾನು ಬರಹಗಾರನಿರುತ್ತೇನೆ. ಐ ಆಮ್ ಎ ಸ್ಟೋರಿ ರೈಟರ್. ನಾನು ಕಥಾ ಬರಹಗಾರ ಇರುತ್ತೇನೆ. ಐ ಆಮ್ ಎ ಸ್ಟೋರಿ ಟೆಲ್ಲರ್. ನಾನು ಕತೆಗಾರ ಇರುತ್ತೇನೆ ಅಥವಾ ಕತೆಯನ್ನು ಹೇಳುವವನಿದ್ದೇನೆ. ಐ ಆಮ್ ಎ ನ್ಯಾರೇಟರ್. ನಾನು ಕಥಾ ನಿರೂಪಕ ಇರುತ್ತೇನೆ. ಐ ಆಮ್ ಎ ಡೈರೆಕ್ಟರ್. ನಾನು ನಿರ್ದೇಶಕ ಇರುತ್ತೇನೆ. ಐ ಆಮ್ ಎ ವಾಷರ್ಮನ್. ನಾನು ಅಗಸ ಇರುತ್ತೇನೆ. ಐ ಆಮ್ ಆನ್ ಅಡ್ವೊಕೇಟ್. ನಾನು ವಕೀಲ ಇರುತ್ತೇನೆ. ಐ ಆಮ್ ಎ ಮ್ಯಾನೇಜರ್. ನಾನು ಮ್ಯಾನೇಜರ್ ಇರುತ್ತೇನೆ. ಐ ಆಮ್ ಎ ಸೈನ್ಸ್ ಟೀಚರ್. ನಾನು ವಿಜ್ಞಾನ ಶಿಕ್ಷಕ ಇರುತ್ತೇನೆ. I am a student.
ನಾನೊಬ್ಬ ವಿದ್ಯಾರ್ಥಿ ಇರುತ್ತೇನೆ. ಐ ಆಮ್ ಎ ಲೇಬರರ್. ನಾನು ಕೂಲಿಕಾರನಿರುತ್ತೇನೆ. ಐ ಆಮ್ ಎ ಸೆಕ್ರೆಟರಿ. ನಾನು ಕಾರ್ಯದರ್ಶಿ ಇರುತ್ತೇನೆ. ಐ ಆಮ್ ಎ ಗಾರ್ಡ್. ನಾನು ಕಾವಲುಗಾರ ಇರುತ್ತೇನೆ. ಐ ಆಮ್ ಎ ವಾಚ್ಮನ್. ನಾನು ಕಾವಲುಗಾರ ಇರುತ್ತೇನೆ. ಐ ಆಮ್ ಆನ್ ಆಫೀಸರ್. ನಾನು ಅಧಿಕಾರಿ ಇರುತ್ತೇನೆ. ಸೊ ಇಷ್ಟು ವಾಕ್ಯಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನಿಮ್ಮ ಜೊತೆಗೆ ನಾನಿಲ್ಲಿ ಚರ್ಚಿಸಿದ್ದೇನೆ. ಸೊ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಈಸ್ ಮತ್ತು ಆರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಗಳನ್ನು ಹೇಗೆ ಮತ್ತು ಎಲ್ಲಿ ಬಳಸೋದು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನು ದಯವಿಟ್ಟು ಪ್ರಾರಂಭದಿಂದಲೂ ಮುಕ್ತಾಯದವರೆಗೂ ಯಾವುದೇ ಸ್ಕಿಪ್ ಮಾಡದೆ ನೋಡಿ ಮತ್ತು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ವಾಕ್ಯಗಳನ್ನು ಮಾಡೋದನ್ನು ಕಲಿತು ಸ್ಪೋಕನ್ ಇಂಗ್ಲಿಷನ್ನು ತಾವು ಇಲ್ಲಿ ಕಲಿಯಬಹುದು. ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.